ಲಾಗಿನ್ ಟು JKG. ನಾನು ಏನು ವೀಡಿಯೋ ಮಾಡೋಣ ಫಸ್ಟು ನನ್ನ ಕ್ಯಾಮ್ರಾದಲ್ಲಿ ಅಂದ್ಕೊಂಡಾಗ ನನಗೆ ಫಸ್ಟ್ ಕಂಡಿದ್ದೆ ಗೋಮಾತ. ಅದಕ್ಕೆ ನಾನು ಗೋಮಾತದೇ ಫಸ್ಟ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಹೆಂಗೋಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಇದು ನೋಡಿದಂಗೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲೇ ನನ್ನ ರೂಮ್ 2 ವರ್ಷ ನಾನು ಇದ್ದಿದ್ದಿಲ್ಲಿ MSc ರೂಮಿಂದ ಹೊರಗಡೆ ಬಂದರೆ ಸಾಕು ಫಸ್ಟಿಗೆ ಕಣ್ಣಿಗೆ ಕಾಣ್ತಿದ್ದಿದ್ದೆ ಈ ಗೋಮಾತೆಗಳು. ಇದು ನನ್ನ ಮುಂದೆ ನನ್ನ ಸೆಕೆಂಡ್ ಸೆಮ್ ಲಾಸ್ಟಲ್ಲಿ ಐ ಥಿಂಕ್ 3rd ಸೆಮ್ ಫಸ್ಟ್ ಇದ್ದಾಗ ಇದು ಫಸ್ಟ್ ಡೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇದು ಮರಿ ಹಾಕಿದ್ದು. ನನ್ನ ಮುಂದೆ ಬೆಳೆದು ದೊಡ್ಡದಾದಾಗ ನನಗೆ ಅನ್ನಿಸ್ತು ನಾನು ಸ್ಟಾರ್ಟ್ ಮಾಡಬೇಕು ಹಸು ಸಾಕೋದು ಅಂತ. ಗೊತ್ತಿಲ್ಲ ಯಾವತ್ತು ಅದು ಆಸೆ ಈಡೇರುತ್ತೆ ಅಂತ. ನಮ್ಮ ಕೇಳಿದೆ ಹಂಗಂತ. ಅವೆಲ್ಲ ಆಗಲ್ಲಪ್ಪ ನಿನ್ನ ಕೈಲಿ, ಇವಾಗ ಮುಂದೆ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊ ನೀನೇ ದುಡಿದ ಮೇಲೆ ಅಂತ. ನೋಡೋಣ ಫ್ಯೂಚರಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಬಿಡೋಲ್ಲ. ಸತಿ ಮನಸ್ಸಿಗೆ ಬಿದ್ದರೆ ಮಾಡಬೇಕು. ನಮ್ಮ ಓನರ್ ಅವ್ರ ಮನೆ ಅವ್ರ ಶೆಡ್ಡಿದು ನನಗೆ ನೋಡ್ದಂಗೆಲ್ಲ ಇದು ತುಂಬ ಆಸೆ. ಮನೆ ಮುಂದೆ ಈ ಥರ ಕಟ್ಟಾಕಬೇಕು, ಅವಾಗಲೇ ಒಂಥರ ಖುಷಿ. ಹಿಂದಿನ ಕಾಲದಲ್ಲೆಲ್ಲ ಯಾಕೆ 100 ವರ್ಷ 80 ವರ್ಷ ಬದುಕೋರು ಅಂದರೆ ಮನೆ ಒಳಗಡೆ ಹೋಗ್ಬೇಕಂದ್ರೆ ಸಗಣಿ ನೀರು ಹಾಕೋರು. ಇವಾಗೆಲ್ಲ ಸಗಣಿನೇ ಕಾಣೋದು ಮನೆ ಹತ್ರ. ಅದನ್ನು ತುಳ್ಕೊಂಡು ಹೋದ್ರೆ ಬ್ಯಾಕ್ಟೀರಿಯಾ ಎಲ್ಲ ಡೆತ್ ಆಗೋದು ಅಂತ ಹೇಳ್ತಾರೆ ಅನುಭವ ಇರೋ. ನಂಗೆ ಗೊತ್ತಿಲ್ಲ ಅಷ್ಟೊಂದು. ನೋಡೋಣ, ನಾನು ಸಾಕಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಹೆಂಗಿರುತ್ತೆ ಇದು ಅನುಭವ ಎಲ್ಲ ಸ್ಟಾರ್ಟ್ ಮಾಡಬೇಕು. ನಮ್ಮ ಓನರ್ ಮನೆ ಇದೆ. ಇದೇ ಬಿಲ್ಡಿಂಗಲ್ಲೇ ನಾನು 2 ವರ್ಷ ಬಾಡಿಗೆ ಇದ್ದಿದ್ದೆ, ಇರೋದು ಕೂಡ ಈಗ ಪ್ರೆಸೆಂಟು. ಇನ್ನು ಜೈನ್ ಕಾಲೇಜು, ಕನಕಪುರ ಆರೋಹಳ್ಳಿ ರೋಡು, 2.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಕಾಲೇಜಿಂದ ಸೂಟಬಲ್ ವಿಲೇಜ್. ಆ್ಯಕ್ಚುಲಿ ಇದು ನೋಡ್ದಂಗೆಲ್ಲ ನಮ್ಮ ತೋಟದಲ್ಲಿ ಒಂದು 2 ವರ್ಷ ಸಾಕಿದ್ವಿ. ನೋಡ್ಕೊಳೋರು ಯಾರೂ ಇಲ್ಲ ಅಂತ ಬಿಟ್ಬಿಟ್ವಿ. ತೋಟ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಲ್ಲಿ ನೋಡ್ಕೊಳೋರು ಇದೆಯಲ್ಲ ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಯಾರೂ ಬಂದು ನೋಡ್ಕೊಳಲ್ಲ. ನಮ್ಮ ತೋಟ ಅಂದರೆ ನಮಗೆ ಜವಾಬ್ದಾರಿ ಇರಬೇಕು. ಕ್ಲಾಸ್ಮೇಟ್ ರಾಜಾರಾಮ್ ಎಲ್ಲ ಹೋಗ್ಬಿಟ್ಟವನೆ. ಹೋಗೋಣ ಆರಾಮ. ಸುಮ್ಮನೆ ಹಂಗೆ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಏನಿಲ್ಲ, ಹೋಗ್ಬೇಕಣ್ಣ. ಇದು 40,000 ಅಣ್ಣ ಎಲ್ಲ. ಇನ್ನೂ ಇಲ್ಲ, ನಾ ಮಾಡಬೇಕು. ಸುಮ್ಮನೆ ಹಂಗೆ ಹಸುಗಳು ಮಾಡ್ಕೊಂಡು ಇಲ್ಗ. ರಾಜಾರಾಮ್ ಇಲ್ಲ, ಎಲ್ಲೋದ್ ನನ್ನಪ್ಪ ಗೊತ್ತಿಲ್ಲ. ಏನಿಲ್ಲ ಅಣ್ಣ, ಅದೇ ಸುಮ್ಮನೆ ಒಂದು ಲಾಗಿರ್ಲಿ ಅಂತ ಬಂದೆ. ಶಿವನ್ ಟೆಂಪಲ್ ಇದೆ, ನೋಡಿದ್ಯಾ ಅಲ್ಲಿ? ಇಲ್ಲ, ಹೋಗ್ಬೇಕು. ಚೆನ್ನಾಗಿದೆ, ಹೋಗಲ್ಲ. ಬೆಳಗ್ಗೆ ಟೈಮ್ ಹೋಗ್ಬೇಕು. ಈ ಬಿಸಿಲು ಸಕ್ಕತ್ ಬಿಸಿಲಿರುತ್ತೆ. ಹತ್ರನಾ ಇಲ್ಲಿಗೆ? ಉದಾಹರಣೆ ಎಷ್ಟೊಂದು 10 ಕಿಲೋಮೀಟರ್ ಆಗುತ್ತಾ? ಆಗಲ್ಲ ಅಂತ. ನಮ್ಮ ಫ್ರೆಂಡ್ ಒಂದು ಸ್ವಿಮ್ಮಿಂಗ್ ಪೂಲ್ ಐತೆ ಅಂದ, ಹೋಗ್ಬೇಕು. ಎಲ್ಲಿ? ಇಲ್ಲೇ ನೊಬೆಲ್ ಹೈಸ್ಕೂಲ್ ಹತ್ರ. 11 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ.
ಗಂಟೆಗೆ 100 ರೂಪಾಯಿ ಅಂತೆ. ಗಂಟೆಗೆ ಸಖತ್ತಾಗೈತೆ. ಕೇಳ್ಬಿಟ್ಟು ಓನಾದ್ಲೆಗೆ ಇವಾಗ ಹೋಗೋಣ, ಈಗಲೇ ಹೋಗೋಣ ಅಂದೇನಿಲ್ಲ. ಒಳ್ಳೆ ಬಿಸಿಲೈತೆ, ಭರ್ಜರಿ ಒಂದೆರಡು ಲಾಗ ಆಡ್ಕೊಂಡು ಬಂದ್ಬಿಡ್ಬೋದು. ಇಲ್ಲಿಂದ 11 ಕಿಲೋಮೀಟ್ರು. 11 ನೊಬೆಲ್ ಹೈಸ್ಕೂಲ್ ಅಂತ ಹೊಡಿ. ಬೇರೆ ಯಾಕೆ ಮಾಡ್ತಾರೆ